ಅಕ್ರಮ ಸಂಬಂಧಕ್ಕೆ ಗಂಡನನ್ನು ಕೊಲೆಗೈದ ಹೆಂಡತಿ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಡಕಲಾಟ್ ಗ್ರಾಮದಲ್ಲಿ ಘಟನೆ. ಸುಮಾರು 6 ತಿಂಗಳ ಹಿಂದೆ ನಡೆದ ಘಟನೆ ಇದೀಗ ತಡವಾಗಿ ಬೆಳಕಿಗೆ. ಪ್ರಿಯಕರನ ಜೊತೆ ಸೇರಿ ಪತಿಗೆ ಚಟ್ಟ ಕಟ್ಟಿದ ಕಿರಾತಕ ಪತ್ನಿ. ರಾಘು ಗಾವಡೆ, ವಯಸ್ಸು 40, ಹೆಂಡತಿಯಿಂದಲೇ ಕೊಲೆಯಾದ ದುರ್ದೈವಿ ಪತಿ. ಬಂಗಾರಿ ಗಾವಡೆ ಕೊಲೆ ಮಾಡಿದ ಪತ್ನಿ. ರಾಮ ರಾಣಗೆ ಆಕೆಯ ಪ್ರಿಯಕರ. ಕಡಕಲಾಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಇದು. ಆರೋಪಿಗಳನ್ನ ವಶ ಪಡೆದು ತನಿಖೆ ನಡೆಸಿದ ಕಡಕಲಾಟ್ ಠಾಣೆಯ ಪೊಲೀಸರು ರಾಘು ಗಾವಡೆ ಸಹೋದರ ಸಂಬಂಧಿಯಾಗಿದ್ದ ರಾಮ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದ ಪತ್ನಿ ಬಂಗಾರಿ. ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾದ ಗಂಡನನ್ನೇ ಮುಗಿಸಲು ಸಂಚು. ಕೂಲಿ ಕೆಲಸ ಹಾಗೂ ಕುರಿ ಕಾಯುವ ಕೆಲಸ ಮಾಡಿಕೊಂಡಿದ್ದ ರಾಘು ಗಾವಡೆ ಗಂಡನನ್ನು ಹೊಲಕ್ಕೆ ಕರೆಯಿಸಿ ಪ್ರಿಯಕರನ ಜೊತೆ ಸೇರಿ ಕೊಲೆ ಮಾಡಿ ಶವ ಹೂತಿರುವ ಪತ್ನಿ. ಗಂಡ ಕುರಿ ಕಾಯಲು ಬೇರೆ ಜಿಲ್ಲೆಗೆ ಹೋಗಿದ್ದಾನೆ ಅಂತ ನಂಬಿಸಿದ್ದ ಚಾಲಾಕಿ ಪತ್ನಿ. ಕಳೆದ 6 ತಿಂಗಳಿಂದ ನಂಬಿಸಿದ ಪತ್ನಿಗೆ ಕಾಡಿತ್ತು ಕಂಟಕ. ರಾಘು ಅಣ್ಣ ಅನುಮಾನದಿಂದ ಗ್ರಾಮದ ಹಿರಿಯರಿಗೆ ಹೇಳಿ ವಿಚಾರಿಸಿದ. ವಿಚಾರಣೆ ಬಳಿಕ ವಿಧಿಯಿಲ್ಲದೆ ಸತ್ಯ ಬಾಯಿ ಬಿಟ್ಟ ಪತ್ನಿ ಬಂಗಾರಿ. ಕೂಡಲೇ ಪೊಲೀಸ್ ಠಾಣೆಗೆ ತೆರಳಿ ಕಂಪ್ಲೇಂಟ್ ಕೊಟ್ಟ ಸಹೋದರ ಲಗಮಣ್ಣ. ಬ್ಯೂರೋ ರಿಪೋರ್ಟ್ ಗಂಗಾಧರ್ ಎಸ್ ಶಿರ್ಗಾವಿ, GS5 ಟಿವಿ ಕನ್ನಡ ನ್ಯೂಸ್, ಚಿಕ್ಕೋಡಿ. ಅವ್ರು 40 ವಯಸ್ಸು ಸರ್. ಏನಿಲ್ಲ ರೀ, ಅವರು ಹೊಲದಲ್ಲಿ ಕೆಲಸ ಮಾಡಕ್ಕೆ ಕಬ್ಬು ಕಡಿಯೋಕೆ ಹೋಗ್ತಿದ್ರು, ಕುರಿ ಕಾಯಕೆಲ್ಲ ಹೋಗ್ತಿದ್ರಿ ಅಂತ. ಹಿಂಗಾಗಿ ನಾವು ಮಾಡಿದ್ವಿ. ಆಮೇಲೆ ಅವರು ಮನೆಗೆ ಯಾಕೆ ಬಂದಿಲ್ಲ ಅಂತ ನಾವು ವಿಚಾರಿಸಿದ್ವಿ. ಅವ್ರು ಒಟ್ಟು ಏನೂ ಅವ್ನು ಹೆಂಡತಿ ಒಟ್ಟು ಮೇಮ್ಯಾಗ ತೊಗೊಳ್ರಿ. ಯಾವಾಗ ಆಗಿತ್ತು ಇದು ಫೆಬ್ರವರಿದಾಗ ಆಗೈತ್ರಿ, 8 ತಾರೀಕು. ಅವ ಹೋಗ್ತಿದ್ರಿ, ಕುರಿಯಾಗ ಹೋಗ್ತಿದ್ದ ಬರ್ತಿದ್ದ ಅಂತ ನಾವು ಮಾಡಿದ್ರಿ. ಅಂದಿಂದ ಹೊಳ್ಳಿ ಬರಲಿಲ್ಲ ರೀ. ಅವು ಬೇರೆದವ್ರಲ್ಲೇ ಕೆಲ್ಸಕ್ಕೆ ಹೋಗ್ತಿದ್ರಿ ಕುರಿ ಕಾಯಕ್ಕೆ. ಈ ಕಡೆ ಬಾಳಾರಿ ಕಡೆ ಗಂಗಾವತಿ ಕಡೆ ಎಲ್ಲ ಹೋಗ್ತಿದ್ರಿ. ಬರ್ತಿದ್ವು ಹೋಗ್ತಿದ್ವು, ಇಲ್ಲಿ ಕಬ್ಬ ಕಡೆಗೆ ಭೀ ಹೋಗ್ತಿದ್ದ ಹೋಗ್ತಿದ್ದ ಅಂತ. ಮತ್ತೊಂದು 2-3 ತಿಂಗಳು ನೋಡಿದ್ರು, ಒಟ್ಟು ಬರಲಿಲ್ಲ ರೀ ಅವ್ರು. ಅಂತ ಹಿಂಗಾಗಿ ಇದು ಆದದ್ದು ಗೊತ್ತೇ ಇಲ್ಲ ರೀ. ಒಂದು 2-3 ಸಲ ಕಂಪ್ಲೇಂಟ್ ಕೊಡಕ್ಕೆ ಭೀ ಬಂದು ರೀ. ಒಂದು 2 ಸಲ ಬಂದು ರೀ. ಆಕೆ ಒಟ್ಟು ಕಂಪ್ಲೇಂಟ್ ಕೊಡ್ಬಿಡುವಳ್ರಿ. ಆಕೆ ಅವ್ನು ಏನಂತ ಕಂಪ್ಲೇಂಟ್ ಕೊಡ್ಬಿಡುವಳ್ರಿ. ಆಕೆ ಬಂಗಾರಿ ರಾಘು ಗಾವಡೆ. ಅವ ಸಂಶಯ ಅಂದ್ರೆ ಅವ ಒಟ್ಟು ನಮ್ಮ ಯವ್ಸತ್ರನು ಊರಿಗೆ ಬರಲಿಲ್ಲ ರೀ. ಬರ್ಲಾಗನ ಸಂಶಯ ಕಾಡಕೈತ್ರಿ. ಹಿಂಗಾಗಿ ನಮ್ಮ ಊರನ್ನ ಮಂದಿನ ಪಂಚರೆಲ್ಲ ಕೂಡಿಸಿದ್ರು ರೀ. ಹಿಂಗಾಗಿ ಅವ್ರೆಲ್ಲ ಕರ್ಕೊಂಡ ಆಕಿನ ಪೊಲಿಟಿಷನ್ಗೆ ಆಕೆ ಇದ್ದಳ್ರಿ, ಇಲ್ಲೇ ಇದ್ದಾಳೆ. ದಿನ ಮನ್ಯಾಗ ಇರ್ತಾಳೆ, ಕೆಲ್ಸಕ್ಕೆ ಹೋಗೋದು ಬರೋದ, ದಿನ ಮನ್ಯಾಗ ಇದ್ದಾಳ್ರಿ. ಅವ ಹೋಗೋದ ಬರೋದ ಮಾಡ್ತಿದ್ರಿ ಯಾವಾಗ್ರಿ. ಆದ್ರೂ ಈಗ ಅವನ ಮ್ಯಾಲ ಸಂಶಯ ಕಾಣ್ತ್ರಿ. ಅವು ನಮ್ಮ ತಮ್ಮ ಭೀ ಬೆಳಕ್ಕೆ ಹೋದ್ರಿ. ಹಿಂಗಾಗಿ 2 ಮಂದಿ ಕೂಡಿ ಅವ್ನು ಮುಗಿಸಿಬಿಟ್ಟಾರ. ಅವ ರಾಮ ಮಾಯಪ್ಪ ರಾಣಿಗೆ ಬೆನಾಡಿ ಅವ ಇಲ್ಲಿ ಬರ್ತಿದ್ರಿ. ಅವ್ರು ಬರ್ತಿದ್ದೆ, ಇನ್ನು ಪಾವನ್ಯಾ ಸೇಬ್ಲೆ ಬರ್ತಿದ್ದ ಹೋಗ್ತಿದ್ದ. ಹಿಂಗೆ ಸಂಬಂಧ ಅಂದ್ರೆ ನಮ್ಮ ಔಷಿ ಮಗರ. ಅವ ನಮ್ಮ ಔಷಿ ಮಗಾರಿ, ನಮ್ಮ ಯವ್ವನ ತಂಗಿ ಮಗಾರಿ. ಈಗ ನಿಮ್ಗೆ ಅನುಮಾನ ಬರಂತಲಿ ನೀವು ಕಂಪ್ಲೇಂಟ್ ಕೊಟ್ಟಿರಿ? ಹಾಂ, ಕಂಪ್ಲೇಂಟ್ ಕೊಟ್ಟಿವ್ರಿ. ಮಕ್ಕಳು ಎಷ್ಟು ಮಂದಿ ರೀ? ಅವಾಗ ಎರಡು ಒಂದು ಹುಡುಗಿ ಒಂದು ಹುಡುಗ. ಒಂದು 6ನೇತೆ ಹುಡುಗ ಸಾಲಿಗೆ ಹೋಗ್ತೈತ್ರಿ, 8ನೇತೆ ಪೋರಿ ಸಾಲಿಗೆ ಹೋಗ್ತೈತ್ರಿ. ಅವ್ರ ಮನೆಗೆ ಯಾರ್ಯಾರು ಇದ್ರಿ? ಹುಡುಗರ ಏನು ಹೆಂಡತಿ ಗಂಡ ಮತ್ತು 2 ಹುಡುಗರು ಅಷ್ಟು. ಒಂದು ಹುಡುಗನ ಶಿಗ್ಗಾಂವ್ ಸಾಲಿ ಹಾಕ್ಯಾರ ಸರ್. ಈಗ 6 ತಿಂಗಳಿಂದ ಒಬ್ಬಕ್ಕೆ ಅದಾಳ್ರಿ. ಕೇಳಿಲ್ಲ? ಕೇಳತ್ತೇವ್ರಿ ಸಾರಿಗೆ. ದಿನ 2 ದಿನಕ್ಕೆ 3 ದಿನಕ್ಕೆ 8 ದಿನಕ್ಕೆ ಎನ್ಕ್ವೈರಿ ಮಾಡ್ತೇವ್ರಿ. ನಮ್ಗೆ ಒಟ್ಟು ಏನೂ ಅಂತ ಹತ್ತು ಗೊತ್ತಿಲ್ಲ ರೀ. ಇಲ್ಲೆಲ್ಲ ಸಮಾಜಿ ನಮ್ಮದು ಒಂದು ಅಂತಮ್ಗೆ ಕೂಡಿಸಿ ಇಲ್ಲೆಲ್ಲ ಕೂಡಿಸಿ ಕೇಳೇವ್ರಿ. ಆವಾಗ ಇಲ್ಲ ನನ್ನ ತಪ್ಪಾಗೈತೆ ಅಂತ ಹೇಳೋಳು. ನಾವು ಆಕೆ ಮ್ಯಾಗ ಕಂಪ್ಲೇಂಟ್ ಮಾಡಿ ಕೇಳ್ರಿ ನನ್ನ ತಪ್ಪಾಗೈತೆ ರೀ, ಮತ್ತು ಪೊಲೀಸ್ ಕೊಲೆ ಮಾಡಿದೀನು, ಕಂಪ್ಲೇಂಟ್ ಏನು ಮಾಡಬೇಡ್ರಿ ಅಂತ ಅಂದೋಡು. ಆಯ್ತು ಬಿಡತ್ತಂದು ನಾವು ಕಂಪ್ಲೇಂಟ್ ಮಾಡಿದ್ವಿ.
ನಮಗೇನು ಹೇಳಿಲ್ಲ ರೀ ಇಲ್ಲೆಲ್ಲ ಪೊಲೀಸರ್ಗಳಿಗೆ ಹೇಳ್ಯಾರ. ನಮಗೇನು ಹೇಳ್ಯಾನಲ್ರಿ. ಅಲ್ಲಿ ನಮ್ಮ ಹೊಲ್ದಾಗ ಕೊಂದಾರ. ಎಲ್ಲಿ ಒದ್ಯಾಕೆ ಹೋದ್ರು ಬಡ್ದಿನೋ ತಾವು ಸುಮ್ಮನೆ ಹೇಳ್ತಾರೆ ರೀ. ಅಲ್ಲಿ ಹೊಲಕ್ಕೆ ನೀರು ಉಣ್ಸಕ್ಕೆ ಕರ್ಕೊಂಡು ಹೋಗಿ ಹೇಳ್ರಿ. ಅವ್ನು ಫೋನ್ ಹಚ್ಚಿ ಕರ್ಸ್ಯಾಳು 2 ಮಂದಿ ಕೂಡಿ ರಾತ್ರಿ ಮಾಡ್ಯಾರ. ಅಲ್ಲೇ ಮಾಡ್ಯಾರ. ಅಲ್ಲೇ ಮಣ್ಣು ಮಾಡ್ಯಾರ ಹೊಲ್ದಾಗ. ಅವ್ರ ಹೊಲ್ದಾಗ ಮಾಡ್ಯಾರ. ನಾವು ಕಬ್ಬು ಐತ್ರಿ. ಕಬ್ಬಿನಾಗ ನಾವು ಏನು ನೋಡಿಲ್ಲ ಸರ್. ಕಬ್ಬಿನಾಗ ನೋಡಿ ಕಬ್ಬಿನಾಗ ಮಾಡ್ಯಾರ. ಇದ್ದು ಅಂದ್ರೆ ನಮ್ಮ ಯಾವಾಗ ಒಂದು ಆರಾಮಿಲ್ಲ ಐತ್ರಿ. ತಿರ್ಕೊಂಡು ನಾ ಗುಂಬಲ್ದು 2-3 ತಿಂಗಳು ದವಾಖಾನ್ಯಾಗ ಇದ್ದೀನಿ ರೀ. ನಾ ಅದನ್ನು ಹೊಲ್ದಾಗ ಚೆಕ್ ಮಾಡಿಲ್ಲ ರೀ. ಹಿಂಗಾಗಿತ್ತು ರೀ ಸರ್. ಅನುಮಾನ ಬಂದಿಲ್ಲ. ನಾನು ದವಾಖಾನ್ಯಾಗ ಇದ್ದೀನಿ ರೀ. ಇವ್ನು ತೊಗೊಂಡ ಇವ್ ಭೀ ತಿರ್ಕೊಂಡು ನೋಡ್ರಿ. ಹಿಂಗಾಗಿ 2 ಮಂದಿ ರೀ. ಹೆಣ್ಣು ಮಕ್ಕಳು 4 ಮಂದಿ ರೀ. ನಮ್ಮ ಹೆಸರು ಲಗ್ಮನ ಸಿದ್ದಪ್ಪ ಗೌಡಿ.